ಋಷಿ ಯಾವಾಗಲೂ ಹೇಳ್ತಾ ಇದ್ದ, ನಮ್ಮ ಮನೆಗೆ ಒಂದ್ಸತಿ ತಿಂಡಿಗೆ ಬರೋ, ನಮ್ದು ಯಾವ ಉಪಹಾರ ದರ್ಶನಿಗೂ ಕಮ್ಮಿ ಇಲ್ಲ ಅಂತ. ಹಾಗಂತ ತಿಂಡಿ ತಿಂದ್ಮೇಲೆ ಬಿಲ್ಲು ಟಿಪ್ಸು ಕೊಟ್ಬಿಟ್ಟಿಯಪ್ಪ. ನಿಮ್ಮನೆ ಅಂತ ತಿಳ್ಕೊ, ಸಂಕೋಚ ಇಲ್ಲದೆ ಹೊಟ್ಟೆ ತುಂಬಾ ತಿನ್ನು. ಓಕೆ, ಚಟ್ನಿ ಹಾಕಮ್ಮ. ತೆಂಗಿನಕಾಯಿ ಚಟ್ನಿ ತುಂಬಾ ಚೆನ್ನಾಗುತ್ತೆ. ಹಾಗಾದ್ರೆ ನಮ್ಮ ಋಷಿ ನಂದೊಂದು ರೂಲ್ ಬಗ್ಗೆನೂ ಹೇಳಿರ್ಬೇಕಲ್ಲ, ಡೈನಿಂಗ್ ಟೇಬಲ್ ರೂಲ್. ರೂಲ ನಾನೇನಾದರೂ ತಪ್ಪು ಮಾಡಿದ್ನಾ? ಐ ಮೀನ್, ದೇವ್ರ ಪ್ರಯರ್ ಏನಾದರೂ ಮಾಡಿ ತಿಂಡಿ ಶುರು ಮಾಡಬೇಕಿತ್ತಾ? ಹಾಗಲ್ಲಪ್ಪ, ಯಾವಾಗಲೂ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಆಸೆ. ಆದರೆ ಇತ್ತೀಚೆಗೆ ಆ ಆಸೆ ನೆರವೇರ್ತಾನೆ ಇಲ್ಲ. ಏನೈತೆ? ಯಾಕೆ ಮಾಡ್ತಿದ್ಯಾ? ಯಾಕೆ ಹೇಳ್ತಿದ್ಯಾ ಹೇಳೆ? ನೋಡಿ, ಏನೇ ಇದು? ನಂಗೆ ಗೊತ್ತಿಲ್ಲ ಅಮ್ಮ. ಬಾಯ್ ಬಿಡು. ಏ ಶಂಭು, ಸಿಕ್ಕಿದ್ದೆ ಚಾನ್ಸ್ ಅಂತ ನೀನೇ ತಾಲಿ ಕಟ್ಬಿಟ್ಯಾ ಹೇಗೆ? ರಚನಾ, ಏನಮ್ಮ ಇದಲ್ಲ? ಏನಾಯ್ತು ಅಂತ ಹೇಳು ಪ್ಲೀಸ್. ಎಷ್ಟು ಒಂದು ನಿಮಿಷ ಅವಳನ್ನ ಸುಧಾರಿಸ್ಕೊಳಕ್ ಬಿಡಿ. ಒಬ್ಬರಾದ್ಮೇಲೆ ಒಬ್ರು ಪ್ರಶ್ನೆ ಕೇಳ್ತಾ ಇದ್ರೆ ಅವ್ಳು ಏನಂತ ಮಾತಾಡ್ಬೇಕು? ಹೇಳ್ಕಂದ, ಏನಾಯ್ತು ಅಂತ ನೇರವಾಗಿ ನೀನೇ ಹೇಳ್ಬಿಡು. ಅಪ್ಪ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಪ್ಪ. ಇದು ಹೇಗ್ ಬಂತು, ಯಾರು ಕಟ್ಟಿದ್ರು, ನಂಗೆ ಒಂದು ಗೊತ್ತಾಗ್ತಾ ಇಲ್ಲ ಅಪ್ಪ. ಅರೆ, ಹಿಂಗಂದ್ರೆ ಏನ್ ಅರ್ಥ ರಚನಾ? ರಾತ್ರಿ ಮಲ್ಗೋವಾಗ ಖಾಲಿ ಕತ್ತಲ್ ಮಲ್ಕೊಂಡು ಬೆಳಿಗ್ಗೆ ಆಗೋಷ್ಟ್ರಲ್ಲಿ ತಾಳಿ ಬಂದ್ಬಿಡ್ತಾ? ಹೌ ಇಸ್ ದಟ್ ಈವನ್ ಪಾಸಿಬಲ್? ರಾತ್ರಿ ಕದ್ದು ಮುಚ್ಚಿ ತಾಳಿ ಕಟ್ಟಿದ್ ಯಾರು? ನನಗೇನು ಗೊತ್ತಿಲ್ಲ. ರಾತ್ರಿ ನಿದ್ರೆ ಬರ್ತಿಲ್ಲ ಅಂತ ನಾನು ಮಾತ್ರೆ ತಗೊಂಡು ಮಲಗ್ಬಿಟ್ಟೆ. ನೀನ್ ಮಾಡೋ ಎಡಬಿಟ್ಟು ಒಂದಲ್ಲ ಕಣೆ ನಿನ್ನ. ಆಂಟಿ, ಈ ತಾಳಿ ಕಟ್ಟಿದ್ ಯಾರು ಅಂತ ನನಗೆ ಗೊತ್ತು.
ಎಂತ ಸಮಯದಾಗ ಹೆಂಗ್ ನಡ್ಕೋಬೇಕಂತ ಗೊತ್ತಿಲ್ವಾ ನಿಂಗೆ? ನಿನ್ ಹುಡುಗಾಟಕ್ಕೆಲ್ಲ ಸಂಬೂರ್ಣ ಸಿಕ್ಕದ್ನಾ? ವಾಟ್? ಹುಡುಗಾಟನ? ಯಾರು ಹೇಳಿದ್ದು? ಐ ಆಮ್ ವೆರಿ ಸೀರಿಯಸ್. ಅನಿಕಾ, ಪ್ಲೀಸ್ ಸ್ಟಾಪ್ ದಿಸ್. ಶಶಾಂಕ್, ನಿನ್ಗೆ ಇವನ್ ಬಗ್ಗೆ ಗೊತ್ತಿಲ್ಲ. ವಿಭೂತಿ ಬಳ್ಕೊಂಡು ಎಣ್ಣೆ ಹಾಕಿ ತಲೆ ಬಾಚ್ಕೊಂಡು ನಿಂತಿದ್ದಾನ ಅಷ್ಟೇ. ಬಟ್ ಈಸ್ ವೆರಿ ವೆರಿ ಕನ್ನಿಂಗ್. ಇವನೇ ಈ ಕೆಲಸ ಮಾಡಿರೋದು. ಮೇಡಮ್, ನಾನು ಏನು ಮಾಡಿಲ್ಲ ಮೇಡಮ್. ಇವಳು ಸುಳ್ಳು ಹೇಳ್ತಾಳೆ. ಶಶಾಂಕ್, ನೀನ್ ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಇವ್ ನಿಜ ಒಪ್ಕೊಳ್ಳಲ್ಲ. ನೆನ್ನೆನೆ ಇವ್ ನನ್ನ ಹತ್ರ ಹೇಳಿದಾನೆ, ನಾನು ರಚನಾನ ತುಂಬಾ ಪ್ರೀತಿಸಿದೀನಿ, ಇವ್ರು ಯಾರು ನನ್ಗೆ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲ, ಸೊ ನಾನೇ ತಾಳಿ ಕಟ್ತೀನಿ ಅಂತ. ಅದಕ್ಕೆ ನಾನು ಬೇಡ ಶಂಭು ಅಂತ ಹೇಳಿದ್ರು ಇವ್ನು ಅದೇ ಕೆಲಸ ಮಾಡಿದಾನೆ. ಏನ್ ಹೇಳ್ತಿದ್ಯಾ? ನಿಜ ಹೇಳು, ನೀನು ಈ ಕೆಲಸ ಮಾಡಿದ್ದು? ನಾನು ಮೊದಲೇ ವಾರ್ನ್ ಮಾಡಿದ್ದೆ ತಾನೆ? ಹೇಳೋ ಹೇಳೋ. ದಯವಿಟ್ಟು ಬಿಟ್ಬಿಡಿ, ಅವನ್ ಹೊಡೆಯೋ ಅಧಿಕಾರ ನಿಮ್ಗಿಲ್ಲ. ಬಿಡಿ ಸರ್. ಈ ಕೆಲಸ ನಾನ್ ಮಾಡಿಲ್ಲ. ರಚನಾ, ಹೇಳು ರಚನಾ, ನಾನು ಯಾವತ್ತೂ ನನ್ನ ತಪ್ಪಾಗಿ ನಡ್ಕೊಂಡಿವ್ನ? ಹೇಳು, ನಾನು ಈ ಕೆಲಸ ಮಾಡ್ತೀನಿ ರಚನಾ. ರಚನಾನೇ ನಾವು ಕೇಳೋದು ಯೋಗ್ಯ ಅಂತಂದು ನೋಡಕ್ ಅಮಾಯಕಂತರ ಇದೆಯಾ? ಇಂಥ ಕೆಲಸ ಮಾಡ್ತೀಯಾ? ಮಾಡ್ಲಿಲ್ಲ ಸರ್, ನಾನು ಮಾಡಿಲ್ಲ ಸರ್. ಸರ್, ನಾನು ಮಾಡಿಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ. ನೀನ್ ಮಾಡಿರೋ ಕೆಲಸ ಋಷಿಗ್ ಗೊತ್ತಾದ್ರೆ ಏನ್ ಮಾಡ್ತಾನೆ ಗೊತ್ತಾ? ಸಾಯಿಸ್ಬಿಡ್ತಾನೆ ನಿನ್ನ. ನಾನು ಮಾಡಿಲ್ಲ ಸರ್. ನಾನು ಏನು ಮಾಡಿಲ್ಲ ಸರ್. ಈ ಮನೆಯವ್ರಿಗೆ ದ್ರೋಹ ಮಾಡೋದಕ್ಕೆ ಹೇಗೋ ಮನಸ್ಸು ಬಂತು ನಿನ್ಗೆ? ನಾನೇನು ಮಾಡಲಿಲ್ಲ ಸರ್. ಶಂಭು, 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 ಶಂಭು ಏಳ ಮೇಕೆ. ನೀನ್ ಯಾಕೋ ಬಂದೆ? ನೋಡ, ಈ ಮನೆಯಲ್ಲಿ ನೀನು ಮೂರನೇವನ್ ತರಾನೇ ಇರು. ಈ ವಿಷಯದಲ್ಲಿ ತಲೆ ಹಾಕೋ ಯಾವುದೇ ಅರ್ಹತೆ ನಿನಗಿಲ್ಲ. ನಾನು ಈ ಮನೆ ಅಳಿಯ. ಏಯ್, ಅಲ್ಲೇ ನಿಂತ್ಕೋ. ಒಂದ್ ಹೆಜ್ಜೆ ಮುಂದೆ ಇಟ್ರು ಇಲ್ಲೇ ನಿಂತ್ಕೊಳ್ಳೋದಕ್ಕಲ್ಲ ನಾ ಇಲ್ಲಿ ತನಕ ಬಂದಿರೋದು. ನನ್ ಚಿನ್ನ ಹತ್ರ ಸಾರಿ ಕೇಳ್ಬೇಕು ನಾನು. ಚಿನ್ನ, ದಯವಿಟ್ಟು ನಾನು ಕ್ಷಮಿಸ್ಬಿಡ. ನಾನು ನ್ಯಾಯವಾಗಿ ಬಂದು ಹೆಣ್ಣು ಕೇಳಿದೆ, ಆದ್ರೆ ನೀವೆಲ್ಲ ನನಗೆ ಉಗಿದು ಅವಮಾನ ಮಾಡಿ ಓಡಿಸಿದ್ರಿ. ಅದೇ ನನ್ನ ಹುಡುಗಿ ನಾನೊಬ್ಬ ಕಳ್ಳ ಅಂತ ನನ್ನನ್ನು ಬಿಟ್ಬಿಟ್ಟು ಬಂದ್ಬಿಟ್ಲು. ಆದ್ರೆ ಏನ್ ಮಾಡ್ಲಿ ನಾನು? ಮನ್ಸಾರೆ ಪ್ರೀತಿಸಿದೀನ್ರಿ, ಅವಳ ಜೊತೆನೆ ಬಾಳ್ಬೇಕು ಅನ್ಕೊಂಡೆ. ಆದ್ರೆ ಈಗ ಒಂದು ನಾನು ಅವಳ ಜೊತೆ ಬಾಳ್ಬೇಕು ಅಥವಾ ಯಾವ್ದಾದ್ರು ಬಾವಿಗೆ ಬಿದ್ದು ಸಾಯ್ಬೇಕು.
ನಾನ್ ಸತ್ರೆ ನನ್ನ ಚಿನ್ನ ಅದೇ ಕೊರಗಲ್ಲಿ ಇದ್ಬಿಡ್ತಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೆ. ಚಿನ್ನ ಒಂದು ನಿಮಿಷ ಮಾತು ಯಾಕೋ ಹಿಂಗ್ ಮಾಡ್ದೆ ನಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದು ಅಂದ್ರೆ ಈಗ ಇಂಥ ಕೆಲಸ ಮಾಡಿದ್ಯಾ? ಮಧ್ಯೆ ನಡೀತಾ ಇರೋ ವಿಚಾರ. ನಾನು ಯಾವತ್ತು ನನ್ನ ಚಿನ್ನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆದ್ನೋ ಅವತ್ತೇ ಹಳೆದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಚಿನ್ನ ನಾನು ನಂಬು, ಚಿನ್ನ ನಾನು ನಿಜ ಬದಲಾಗಿದ್ದೀನಿ, ನಂಬು ಪ್ಲೀಸ್. ಪ್ರೀತಿಸೋ ಹುಡುಗ ಮಾಡೋ ಕೆಲಸ ಏನಯ್ಯ ಇದು? ರಾತ್ರಿ ಕದ್ದು ಮುಚ್ಚಿ ಮನೆ ಒಳಗ್ ಬಂದು ಅವಳು ಗೊತ್ತಾಗದ ಹಾಗೆ ತಾಳೆ ಕಟ್ಟಿದ್ಯಲ್ಲ. ಪ್ರೀತಿಸೋಡ್ ಮಾಡೋ ಕೆಲಸ ಏನಯ್ಯ ಇದು? ಅವಳಿಗೋಸ್ಕರ ಬದಲಾಗ್ತೀನಿ ಅಂತ ಏನ್ ಬದಲಾಗಿದ್ಯಾ? ನನ್ನ ಮಗಳು ಅವಳು ಬದುಕೇನು ಒಂದು ವಸ್ತುನ? ರಾತ್ರಿ ಮನೆಗೆ ನುಗ್ಗಿ ಕತ್ಕೊಂಡು ಹೊಟ್ಟೋಗೋದಕ್ಕೆ ಮನುಷ್ಯನೇನಯ್ಯ ನೀನು? ಮನುಷ್ಯನ ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊಟ್ಟೋಗು. ಇನ್ನು ನನ್ನ ಕಣ್ಮುಂದೆ ಬಗ್ಗೆ ಇದ್ದರೆ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ಹೊಟ್ಟೋಗು. ರಮೇಶ್ ಹೀಗೆಲ್ಲ ಹೇಳಿದ್ರೆ ಇವನಿಗೆ ಅರ್ಥ ಆಗಲ್ಲ. ಇವನೆಂತ ಆಫೆನ್ಸ್ ಮಾಡಿದಾನೆ ಅಂತ ಇವನ್ಗೆ ಗೊತ್ತಿಲ್ಲ. ನಿನ್ನಂತವನ್ ಪ್ರೀತಿ ಮಾಡಿ ನಾನು ತಪ್ಪು ಮಾಡಿದೆ. ಈಗ ಇದನ್ನ ಏನ್ ಮಾಡ್ಲಿ ನಾನು? ಅಪ್ಪ, ಹಂಗೆವಾ? ಅಮರಣ್ಣನನ್ನ ಅಂಬಿ ಅಂತಾನೆ ಅನ್ಕೊಂಡವನೆ. ನೀನ್ ಇಲ್ಲಿದ್ಯಾ? ಸರಿ ನೋಡು, ನಿನಗೆ ಗೊತ್ತು ತಾನೆ ನಾನು ಎಂತವನು ಅಂತ. ನಿಮ್ಮ ಅಣ್ಣ ಎಂತವನು ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ನಾನು ಎಷ್ಟು ಒಳ್ಳೆಯವನು ಅಂತ ನಿನಗೆ ಗೊತ್ತು ತಾನೆ. ರಚನೆಯಿಂದ ನಾನು ಚೆನ್ನಾಗಿ ನೋಡ್ಕೋತೀನಿ ಇಲ್ವೋ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಹೇಳು, ಎಲ್ರಿಗೂ ಕೇಳಿಸ್ಕೊಳ್ಳಿ. ಹೇಳ್ತಂಗೆ ಬಾ, ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇದೆ ತಾನೇ? ಹೇಳು, ನನ್ನ ರಚನೆಯನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಇವ್ರಿಗೆ. ಅಮಲಿ, ನಿಮಗೆ ಇವನು ಗೊತ್ತಾ? ಏನೋ ಗೊತ್ತಾ ಅಂತ ಕೇಳ್ತಾ ಇದ್ಯಾ? ನನ್ನ ತಂಗಿ ಇವಳು. ಅಣ್ಣಯ್ಯ, ಏಟೆ ಆದ್ರೂ ನೀನ್ ಮಾಡಿ ತೆಪ್ಪಯ್ಯ.
ಅಣ್ಣಯ್ಯನಾ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಬಾಯ್ ಬಿಡೆ, ಇವ್ ನಿನಗೆ ಗೊತ್ತಾ? ಗೊತ್ತಾ ಅಂತ ಕೇಳ್ತಿದ್ರಾ ಆಂಟಿ? ಅವಳವನ್ನ ಅಣ್ಣಯ್ಯ ಅಂತ ಹೇಳ್ತಿದ್ದಾಳೆ. ಏ ಕಮ್ಲಿ, ನನಗೆ ನಿನ್ ಮೇಲೆ ಡೌಟ್. ಇವನನ್ನ ರಚನಾ ಹಿಂದೆ ಬಿಟ್ಟಿದ್ದು ನೀನೇನಾ? ಏಯ್, ನನ್ನ ತಂಗಿಗೆ ಆವಾಜ್ ಆಗ್ತಾ ಇದ್ಯಾ? ತಂಗಿವಾ ಹೇಳ್ ತಂಗಿವಾ, ನಾನು ರಚನೆನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳು. ನಿಮಗೆ ಎಲ್ಲ ಗೊತ್ತಿತ್ತಾ ಕಮಲಿ? ನೋಡಿದ್ರ ರಮೇಶ್ ಇವಳು ಬುದ್ಧಿನ? ಏನಮ್ಮ ಹೇಳ್ತಿದ್ಯಾ ನೀನು? ಅಲ್ಲ, ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದ ವಿಷಯ ನಿನ್ ಮೊದಲು ಗೊತ್ತಿತ್ತೇನಮ್ಮ? ಯಾರು ನನ್ನ ತಂಗಿ ಮನೆ ಬೈಯಂಗಿಲ್ಲ. ನೋಡ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ನಾನು ನೀನು ಚೆನ್ನಾಗಿ ಬದುಕೋಣ, ಸಖತ್ತಾಗಿ ಬದುಕೋಣ. ನಾನು ಕಳ್ತನೆಲ್ಲ ಬಿಟ್ಬಿಡ್ತೀನಿ. ನಿಯತ್ತಾಗಿ ದುಡ್ದಿನ ಸಾಕ್ತೀನಿ ಚಿನ್ನ, ನಂಬು.